ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೇನೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ನ ಚೂಸ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೇಗ ತಲುಪುತ್ತೆ. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಈ ರೀತಿ ದಾರನ ನಾನು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಚೈನ್ ಹಾಕೋತೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋ ನೀಡಲ್ ಬಂದು ನೀಡಲ್ ನಂಬರ್ 10 0.75 ಇದು ನನ್ನ ರೆಗ್ಯುಲರ್ ನೀಡಲ್. ಹಾಗೆ 7 ಎಳೆ ದಾರ. ಇವಾಗ ನಾನು 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು 2 ಚೈನ್ ನ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಸ್ಟಿಚ್ ವರ್ಕ್ ಮಾಡಿ ಆದ್ಮೇಲೆ ಒಂದು ಬೀಡ್ ನ ಈ ರೀತಿ ಒಳಗಡೆ ತಗೊಂಡು ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಈ ಬೀಡು ದಾರಕ್ಕೆ ಮುಂಚೆನೆ ಹಾಕಿ ಇಟ್ಕೊಂಡಿದ್ದು. ನೀಟಾಗಿ ವರ್ಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ದಾರ ಬಿಡದೆ ಇರೋ ತರ. ಡಬಲ್ ಕ್ರೋಶೆ ಕಂಪ್ಲೀಟ್ ಆದ್ಮೇಲೆ ನಾನಿವಾಗ ಚೈನ್ಗಳನ್ನ ಹಾಕೋತೀನಿ. ಒಂದು ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಒಂದು ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ, ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ನ ಈ ರೀತಿ ಒಳಗಡೆ ತಗೋತೀನಿ. ಬೀಡ್ ನ ಒಳಗಡೆ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ, ನಾವು ಪ್ಲೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕಾನೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇವಾಗ ಒಂದು ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ಒಂದ್ ಚೈನ್ ಎಲ್ಲಿಗೆ ಬರುತ್ತೋ ನೋಡಿ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಸ್ಟಿಚ್ ಆದ್ಮೇಲೆ ಮತ್ತೆ ಒಂದು ಚೈನ್ ಹಾಕೊಂಡು ಒಂದು ಪ್ಲೇನ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲೇನ್ ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ನ ಒಳಗಡೆ ತಗೊಂಡು ಅದ್ರ ಪಕ್ಕನೆ ಇನ್ನ ಒಂದು ಬೀಡ್ ನ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಒಂದು ಚೈನ್ ಹಾಕೊಳ್ಳಿ. ಒಂದು ಚೈನ್ ಎಲ್ಲಿಗೆ ಬರುತ್ತಾ ನೋಡ್ಕೊಂಡು ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಆಫ್ಲೈನ್ ಎರಡೂ ರೀತಿ ಕ್ಲಾಸಸ್ ನ ತಗೋತೀನಿ. ಯಾವ ಕ್ಲಾಸಸ್ ಬೇಕು ಚೂಸ್ ಮಾಡ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಮೆಟೀರಿಯಲ್ ಏನನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಾನು ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸ್ ಅಲ್ಲಿ. ಅವರ ಒಂದು ಶಾಪ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅವರ ವೆಬ್ಸೈಟ್ ಡೀಟೇಲ್ಸ್ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ಇದು ಬೇಸ್ ಲೈನು ಇದೇ ರೀತಿ ಬರುತ್ತೆ ನಿಮ್ಗೆ. ಒಂದು ಚೈನು ಹಾಕಿ ಆ ಚೈನ್ ಎಲ್ಲೋ ಬರುತ್ತೆ ನೋಡ್ಕೊಂಡು ಈ ರೀತಿ ಒಂದು ಪ್ಲೇನ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪ್ಲೇನ್ ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ನ ಒಳಗಡೆ ತಗೊಂಡು ಅದೇ ಡಬಲ್ ಕ್ರೋಶೆ ಪಕ್ಕದಲ್ಲಿ ಬೀಡ್ ನ ಹಾಕಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇದು ಸ್ವಲ್ಪ ಕೇರ್ಫುಲ್ ಆಗಿ ವರ್ಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಸೀರೆ ಕಂಪ್ಲೀಟ್ ಇದೇ ರೀತಿ ಬೇಸ್ ಲೈನ್ ಬರುತ್ತೆ ನಿಮ್ಗೆ. ಎಲ್ಲೂ ಕೂಡ ಸುಕ್ಕು ಬರಬಾರ್ದು. ಹಾಗಾಗಿ ನೀಟಾಗಿ ನೋಡ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಸುಕ್ಕು ಬರುತ್ತಾ ಅಂತೇಳಿ ಪದೇ ಪದೇ ಚೆಕ್ ಮಾಡಿ ನೋಡ್ತಾ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಡಿಸೈನ್ಗೆ ನಾನು ಯೂಸ್ ಮಾಡಿರೋದು ಬಂದು 1 mm ಬೀಡ್ ನ ಯೂಸ್ ಮಾಡಿರೋದು. ಅಂದ್ರೆ ಸಣ್ಣ ಬೀಡ್ ಬರುತ್ತೆ, ಆ ಬೀಡ್ ನ ಯೂಸ್ ಮಾಡಿರೋದು ನಾನು. ನೀವು ಬೇಕು ಅಂದ್ರೆ 3 mm ಬೀಡ್ ಕೂಡ ನೀವು ಈ ಒಂದು ಡಿಸೈನ್ಗೆ ಯೂಸ್ ಮಾಡ್ಕೋಬಹುದು. ನೋಡಿ, ಫಸ್ಟ್ ನೋಡ್ಕೊಳ್ಳಿ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹತ್ರನೇ ಮಾಡ್ಕೊಂಡಿದ್ದೀನಿ ನಾನು, ಆಮೇಲೆ ಒಂದು ಚೈನ್ ಗ್ಯಾಪ್ಗೆ ಮಾಡ್ಕೊಂಡಿರೋದು. ಮತ್ತೆ ಒಂದು ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಮತ್ತೆ ಇವಾಗ ಒಂದು ಬೀಡ್ ನ ಒಳಗಡೆ ತಗೊಂಡು ಅದ್ರ ಪಕ್ಕದಲ್ಲೇನೆ ಇನ್ನ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದು ಎರಡೆರಡು ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಅನ್ನ ಹಾಕೋಬೇಕು. ನೀವು ಹತ್ರ ಮಾಡಿದ್ರೆ ಗ್ಯಾಪ್ ಸಿಗೋದಿಲ್ಲ ನಿಮ್ಗೆ, ಒಂದೇ ರೀತಿ ಹತ್ರ ಕಾಣಿಸುತ್ತೆ. ಸೊ ಹಾಗಾಗಿ ಒಂದು ಚೈನ್ ನ ಗ್ಯಾಪ್ ಕೊಡಿ ಎರಡು ಡಬಲ್ ಕ್ರೋಶೆ ಆದ್ಮೇಲೆ. ಪ್ಲೇನ್ ಆದ್ಮೇಲೆ ಒಂದು ಬೀಡ್ ನ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಪಕ್ಕದಲ್ಲೇ ಮಾಡ್ಕೊಳ್ಳಿ, ಗ್ಯಾಪ್ ಕೊಡಬೇಡಿ. ಸೊ ಇದೇ ರೀತಿ ಪೂರ್ತಿ ಎಂಡ್ ವರ್ಗು ನಾವು ವರ್ಕ್ ಮಾಡ್ಕೋಬೇಕು. ಪೂರ್ತಿ ಎಂಡ್ ವರ್ಗು ವರ್ಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಸುಕ್ಕು ಬರಬಾರ್ದು. ಆ ರೀತಿ ಕೇರ್ಫುಲ್ ಆಗಿ ವರ್ಕ್ ಮಾಡ್ಕೊಳ್ಳಿ.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನು ಸೀರೆ ಪೂರ್ತಿ ವರ್ಕ್ ಮಾಡಿದೀನಿ, ಎಲ್ಲೂ ಕೂಡ ಸುಕ್ಕು ಬಂದಿಲ್ಲ. ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದ್ರೆ ಎಲ್ಲಾನು ಈವನ್ ಆಗಿ ಬಂದಿದೆ. ನೋಡಿ ಈ ರೀತಿ ಕಾಣಿಸುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಅದೇ 2 ಚೈನ್ ನ ಮೇಲೆ ದಾರನ ನಾನು ಗಂಟು ಹಾಕೊಂಡಿದ್ದೀನಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಚೈನ್ ತಗೋತೀನಿ. ಈ ಒಂದು ಚೈನ್ ಹಾಕಿದ್ಮೇಲೆ ಇದು ಫಸ್ಟ್ ಲಾಕ್ ತರ ಕನ್ಸಿಡರ್ ಮಾಡ್ಕೋತೀವಿ. ಆಮೇಲೆ ಚೈನ್ಗಳನ್ನ ಕೌಂಟ್ ಮಾಡ್ಕೊಳ್ಳೋದು. 1 2 3 4 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೀವು ಈ ತರ 2 ಡಬಲ್ ಕ್ರೋಶೆ ಮಧ್ಯೆ ಬರೋ ಚೈನ್ಗೆ ಕೂಡ ಬೇಕಂದ್ರೆ ನೀವು ಲಾಕ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಒಂದು ಚೈನ್ ನ ಗ್ಯಾಪ್ಗೆ ನೀವು ಲಾಕ್ ಮಾಡ್ಕೋಬಹುದು. ಆದಷ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಸಿಕ್ಕಾಕೋಬಾರ್ದು. ಹಾಗೇನೆ ದಾರನ ಸ್ವೆಟ್ ಮಾಡ್ಕೋಬೇಡಿ. ಏನಾದ್ರೂ ನಿಮ್ ಕೈ ಸ್ವೆಟ್ ಆಗ್ತಿದೆ ಅಂದ್ರೆ ಒರೆಸ್ಕೊಂಡು ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಕೈ ಸ್ವೆಟ್ ಆಯ್ತು ಅಂತ ಅಂದ್ರೆ ದಾರ ನೆಂದೋಗುತ್ತೆ. ನೆಂದೋದಾಗ ನೋಡಿ ಈ ರೀತಿ ವರ್ಕ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ನನ್ಗೆ ಅದೇ ರೀತಿ ಆಯ್ತು. ನಾನು ರಿಮೂವ್ ಮಾಡಿ ವರ್ಕ್ ಮಾಡ್ಕೊಂಡೆ. ಒಂದೊಂದ್ ಎಳೆ ಬಿಡ್ತಾ ಇರುತ್ತೆ ನಿಮ್ಗೆ, ಕರೆಕ್ಟ್ ಆಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ರಿಮೂವ್ ಮಾಡಿನೇ ಮಾಡ್ಕೊತಾ ಇದ್ದೀನಿ. ಮತ್ತೆ ನೆನೆಸ್ಕೊಳ್ಳೋದಕ್ಕೂ ಹೋಗ್ಬೇಡಿ. ಎಲ್ಲಾದ್ರೂ ನೀರಿದ್ದು ಅಲ್ಲಿ ನೆನೆದು ಕೂಡ ಬಿಡಬೇಡಿ. ಅವಾಗ ನಿಮ್ಗೆ ವರ್ಕ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ನೋಡಿ ನಾನು ಮತ್ತೆ ಬಿಚ್ಚಿನೇ ಮಾಡ್ತಿರೋದು. 4 ಚೈನ್ ಹಾಕಿ ಲಾಕ್ ಮಾಡಿ ಆದ್ಮೇಲೆ ಮತ್ತೆ ಚೈನ್ಗಳನ್ನ ಹಾಕೊಳ್ಳೋಣ. ಇಲ್ಲೂ ಅಷ್ಟೇ ಚೈನ್ ಕೌಂಟಿಂಗ್ಸು ಕರೆಕ್ಟ್ ಆಗಿರ್ಲಿ. 1 2 3 4 5 6 ಚೈನ್ ಹಾಕೊಳ್ಳಿ. ಇದು ಸ್ಟ್ರೈಟ್ ಆಗಿ ಮಾಡಬಾರ್ದು. 1-2 ಪಾಯಿಂಟ್ ಒಳಗಡೆಗೆ ನಾವೇನ್ ಮಾಡ್ಕೋತೀವಿ ಅಲ್ವಾ, ಸ್ವಲ್ಪ ಲೂಸ್ ಆಗಿ ಅದೇ ರೀತಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಒಳಗಡೆ ಲಾಕ್ ಮಾಡಿದಾಗ ಈ ರೀತಿ ಗ್ಯಾಪ್ ಕೊಡುತ್ತೆ. ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕೊಳ್ಳೋಣ. 4 ಚೈನ್ ನ ಮಾತ್ರ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀವು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಒಂದು ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಬೇಕಲ್ವಾ, ಸೊ ಆದಷ್ಟು ಸ್ವಲ್ಪ ಲೂಸ್ ಆಗಿ ಚೈನ್ ಹಾಕಿದ್ರೆ ಒಂದು ಚೈನ್ ಗ್ಯಾಪ್ ಒಳಗಡೆ ರೀಚ್ ಆಗುತ್ತೆ. ಆ ತರ ಕೂಡ ನೀವು ವರ್ಕ್ ಮಾಡ್ಕೋಬಹುದು. ಮತ್ತೆ ಇವಾಗ 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಚೈನ್ ಗ್ಯಾಪ್ ಬರುತ್ತಲ್ವಾ, ಈ ಚೈನ್ ಗ್ಯಾಪ್ಗೆ ಕೂಡ ಬೇಕಂದ್ರೆ ಲಾಕ್ ಮಾಡ್ಕೋಬಹುದು. ಮತ್ತೆ ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 6 ಚೈನ್ ಹಾಕಿದ್ವಿ ಅಲ್ವಾ, ಅದೇ ರೀತಿ 6 ಚೈನ್ ಆದ್ಮೇಲೆ 4 ಚೈನ್ 2 ಟೈಮ್ಸ್ ಹಾಕಿದೀನಿ. ಮತ್ತೆ 6 ಚೈನ್ ಹಾಕೋತಾ ಇದ್ದೀನಿ. ನಿಮ್ಗೆ ಮಾಡ್ತೀರಾ ಅಂತಂದ್ರೆ ಇಲ್ಲಿ 7 ಚೈನ್ ಕೂಡ ನೀವು ಹಾಕೋಬಹುದು. ನೋಡಿ ಇದು ಸ್ವಲ್ಪ ಒಳಗಡೆ ಲಾಕ್ ಮಾಡ್ಬೇಕು, ಆರ್ಚ್ ಶೇಪ್ ಬರಬೇಕಲ್ವಾ, ಹಾಗಾಗಿ. ಮತ್ತೆ ಇವಾಗ 4 ಚೈನ್ ಹಾಕೊಳ್ಳಿ. ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ನಾವು 1 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡಾಗ ಎಲ್ಲೂ ಸುಕ್ಕು ಬರೋದಿಲ್ಲ. ಸ್ವಲ್ಪ ಈಸಿಯಾಗಿ ಲಾಕ್ಗಳನ್ನ ಮಾಡ್ಕೋಬಹುದು ಅಂತ ಅಷ್ಟೇನೆ. ಮತ್ತೆ 4 ಚೈನ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. 6 ಚೈನ್ ಆದ್ಮೇಲೆ 4 ಚೈನ್ ನಾವು 2 ಸತಿ ಹಾಕ್ಬೇಕು. ಮತ್ತೆ ಇವಾಗ 6 ಚೈನ್ ಹಾಕೊಳ್ಳಿ. ನೀವು 6 ಚೈನ್ನೇ ಹಾಕ್ಬೋದು ಅಂತ ಕೇಳ್ಬೋದು. ಬೇಕಂದ್ರೆ ನೀವು 7 ಚೈನ್ಸ್ ಕೂಡ ಹಾಕೋಬಹುದು. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 4 ಚೈನ್ ನಮಗೆ ಒಂದ್ ಸತಿ ಬರುತ್ತೆ. ಇನ್ ಬಿಟ್ವೀನ್ 6 ಚೈನ್ ಆದ್ಮೇಲೆ 4 ಚೈನ್ ನಮಗೆ 2 ಟೈಮ್ಸ್ ಬರುತ್ತೆ. ನೋಡಿ ಇಲ್ಲಿ 4 ಚೈನ್ 2 ಟೈಮ್ಸ್ ಆದ್ಮೇಲೆ ಮತ್ತೆ ನಾನು 6 ಚೈನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಆಗಿ ಲಾಕ್ ಮಾಡಬೇಡಿ. ನೋಡಿ ಈ ರೀತಿ ಲೂಸ್ ಬರುತ್ತೆ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಂಡಾಗ. ಇದೇ ತರ ಪೂರ್ತಿ ಸೀರೆ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಇದೊಂಥರ ಬೇಸ್ ಲೈನ್ ತರ ಆಗುತ್ತೆ. ಒಂದು ಡಿಸೈನ್ಗೆ ಬೇಸ್ ಲೈನ್ ಕೊಟ್ಟಾಗ ಆಗುತ್ತೆ ಇದು. 4 ಚೈನ್ ಹಾಕಿ ಸ್ಟ್ರೈಟ್ ಆಗಿ ಲಾಕ್ ಮಾಡ್ತೀವಿ 2 ಟೈಮ್ಸ್. ಮತ್ತೆ 6 ಚೈನ್ ಹಾಕಿ ಸ್ವಲ್ಪ ಒಳಗಡೆ ಲಾಕ್ ಮಾಡ್ತೀವಿ. ಈ ಡೀಟೇಲ್ನ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ನೋಡ್ಕೊಂಡು ವರ್ಕ್ ಮಾಡ್ಕೊಳ್ಳಿ. 4 ಚೈನ್ 2 ಟೈಮ್ಸ್ ಆದ್ಮೇಲೆ ಮತ್ತೆ 6 ಚೈನ್ಸ್ ಕಂಪ್ಲೀಟ್ ಆಯ್ತು. ಮತ್ತೆ ಇವಾಗ ನೆಕ್ಸ್ಟ್ ಲೇಯರ್ನ ವರ್ಕ್ ಮಾಡೋದಕ್ಕೆ ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಪರ್ಪಲ್ ಕಲರ್ ದಾರನ ಅದೇ ಇದಕ್ಕೇನೆ ಲಾಕ್ ಮಾಡ್ಕೊಂಡಿದೀನಿ. ನೋಡಿ ಇದೇ ಪಾಯಿಂಟ್ಗೆ ಲಾಕ್ ಮಾಡ್ಕೊಂಡಿದೀನಿ. ಲಾಕ್ ಮಾಡ್ಕೊಂಡು ಇವಾಗ ಡೈರೆಕ್ಟ್ ಆಗಿ ಇಲ್ಲಿಂದಾನೇ ವರ್ಕ್ ಸ್ಟಾರ್ಟ್ ಮಾಡಬೇಕು.
ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಡೈರೆಕ್ಟ್ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. 2ರಿಂದ 1 3 ಲೂಪ್ ಆಗುತ್ತೆ. ಮತ್ತೆ ದಾರ ತಗೊಂಡು 2ರಿಂದ 1 2 ಲೂಪ್ ಆಗಿದೆ. ಈ ಎರಡನ್ನು ಒಂದ್ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆಯ್ತು. ಮತ್ತೆ ಇವಾಗ 3 ಚೈನ್ ಹಾಕೊಳ್ಳಿ. ನಾವು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆ ಗ್ಯಾಪ್ಗೆ 3 ಚೈನ್ ಲಾಕ್ ಮಾಡ್ಕೋಬೇಕು. ಇದು ಪಿಕಾಟ್ ಸ್ಟಿಚ್ ಆಗತ್ತೆ ನಿಮ್ಗೆ. ಮತ್ತೆ ತ್ರಿಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೊಳ್ಳಿ. ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ ತ್ರಿಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆನೂ ಅಷ್ಟೇ ಲೆಂತ್ ಕರೆಕ್ಟ್ ಆಗಿರ್ಲಿ, ಲೆಂತ್ ವೇರಿಯೇಷನ್ ಮಾಡ್ಕೋಬೇಡಿ. ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕ್ತೀರಾ, ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ತೀರಾ. ಸೊ ಇದೇ ತರ ವರ್ಕ್ ಮಾಡ್ಕೋಬೇಕು ನಾವು. ತುಂಬಾ ಜನ ಗ್ರೂಪ್ ಕ್ಲಾಸಸ್ ತಗೊಂತೀರಾ ಅಂತ ಸುಮಾರು ನಮ್ಗೆ ಎನ್ಕ್ವೈರೀಸ್ ಬರುತ್ತೆ ಆನ್ಲೈನ್ ಕ್ಲಾಸ್ಗೆ. ಆನ್ಲೈನ್ ಕ್ಲಾಸ್ಗೆ ಎಕ್ಸ್ಪೆಷಲಿ ನಾನು ಗ್ರೂಪ್ ಕ್ಲಾಸ್ನ ಸ್ಟಾರ್ಟಿಂಗ್ ಅಲ್ಲೇ ತಗೊಳ್ಳೋದಿಲ್ಲ. ನಾವು ತಗೊಳ್ಳೋದು ಅವ್ರಿಗೆ ಟ್ಯೂನ್ ಆಗ್ಬೇಕು ಅಲ್ಲಿವರೆಗೂ ನಾವು ಇಂಡಿವಿಜುವಲ್ ಕ್ಲಾಸ್ ಅಂದ್ರೆ 1-on-1 ಕ್ಲಾಸಸ್ನೇ ತಗೊಳ್ಳೋದು ನಾನು. ಆಮೇಲೆ ಅವ್ರನ್ನ ಗ್ರೂಪ್ ಕ್ಲಾಸ್ಗೆ ಆಡ್ ಮಾಡ್ಕೊಳ್ಳೋದು. ಸೊ ಏನಾದ್ರು ಇಫ್ ಇನ್ ಕೇಸ್ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಡೀಟೇಲ್ಸ್ ಏನಾದ್ರು ಬೇಕು ಅಂದ್ರೆ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸ್ಗೆ ಆಫ್ಲೈನ್ ಕ್ಲಾಸ್ಗೆ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಸೊ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ಡೀಟೇಲ್ಸ್ ಎಲ್ಲಾನು. ನೋಡಿ ಇಲ್ಲಿ 5ನೇ ತ್ರಿಬಲ್ ಕ್ರೋಶೆನ ಮಾಡ್ಕೊಂಡು ಪಿಕಾಟ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ ಹಾಕೊಳ್ಳಿ. ಇವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ವರ್ಕ್ ಮಾಡೋದು ಅಂತ. ಇವಾಗ ಒಂದು ಚೈನ್ ಹಾಕೊಂಡಿದ್ದೀನಿ. ಒಂದು ಚೈನ್ ಹಾಕಿ ಆದ್ಮೇಲೆ ಈ ತರ ಗ್ಲಾಸ್ ಬೀಡ್ಸ್ ಬರುತ್ತಲ್ವಾ, ಈ ತರ ಗ್ಲಾಸ್ ಬೀಡ್ಸ್ ನ ಹಾಕೊಳ್ಳಿ. ಗ್ಲಾಸ್ ಬೀಡ್ಸ್ ಹಾಕಿ ಆದ್ಮೇಲೆ 2 ಚೈನ್ ಹಾಕೋಬೇಕು. ಟೂ ಚೈನ್ ಹಾಕೊಂಡು ನಾವು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಇದು 6ನೇ ತ್ರಿಬಲ್ ಕ್ರೋಶೆಗೆ ಈ ರೀತಿ ವರ್ಕ್ ಮಾಡ್ಕೊಂಡಿದ್ದು ನಾನು. ಮತ್ತೆ ಇವಾಗ ಈ ಕಡೆ 5 ಟೋಟಲ್ ಆಗಿ 10 ತ್ರಿಬಲ್ ಕ್ರೋಶೆ ಬರಬೇಕು ನಮ್ಗೆ. 5 ತ್ರಿಬಲ್ ಕ್ರೋಶೆ ಆದ್ಮೇಲೆ ಒಂದು ಗ್ಲಾಸ್ ಬೀಡ್ ನ ಹಾಕೊಂಡು 5 ತ್ರಿಬಲ್ ಕ್ರೋಶೆ ಮಾಡಿ ಪಿಕಾಟ್ ಸ್ಟಿಚ್ ನ ವರ್ಕ್ ಮಾಡ್ತಿರೋದು. ಸೊ ಇಲ್ಲೂ ಅಷ್ಟೇ ಆದಷ್ಟು ಟೈಟ್ ಆಗೇನೆ ಮಾಡ್ಕೊಳ್ಳಿ ತ್ರಿಬಲ್ ಕ್ರೋಶೆ ಸ್ಟಿಚ್ ನ. ಲೂಸ್ ಆಗಿ ವರ್ಕ್ ಮಾಡ್ಕೋಬೇಡಿ, ಅವಾಗ ನಮ್ಗೆ ತ್ರಿಬಲ್ ಕ್ರೋಶೆ ಸ್ಟಿಚ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ, ಸ್ವಲ್ಪ ಸ್ಟಿಫ್ ಆಗಿ ಬರ್ಲಿ. ನಾವು ಸ್ಟಿಚಸ್ ನ ಎಷ್ಟು ಸ್ಟಿಫ್ ಆಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿ ಕಸ್ಟಮರ್ ಇಷ್ಟಪಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಸ್ಟಿಫ್ ಆಗಿ ಹಾಕೊಳ್ಳಿ ಸ್ಟಿಚಸ್ ನ. ನೋಡಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಓವರ್ಲ್ಯಾಪ್ ಆಗಬಾರ್ದು. ಮತ್ತೆ ತ್ರಿಬಲ್ ಕ್ರೋಶೆ, ಮತ್ತೆ 3 ಚೈನ್ ಹಾಕೊಳ್ಳಿ. ಪಿಕಾಟ್ ಸ್ಟಿಚ್ ಮಾಡೋದಕ್ಕೆ ನೀವು 3 ಚೈನೇ ಹಾಕ್ಬೋದು ಅಂತ ಕೇಳ್ಬೋದು. 3 ಚೈನ್ ಬದಲಾಗಿ ನೀವು 4 ಚೈನ್ ಕೂಡ ಹಾಕೋಬಹುದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಬಟ್ 4 ಚೈನ್ಗಿನ್ನ ಜಾಸ್ತಿ ಹಾಕಬಾರ್ದು, 3 ಚೈನ್ಗಿನ್ನ ಕಡಿಮೆ ಹಾಕಬಾರ್ದು. ನೋಡಿ ತ್ರಿಬಲ್ ಕ್ರೋಶೆ ಆದ್ಮೇಲೆ 3 ಚೈನ್ ಹಾಕೋದು ಕಂಪಲ್ಸರಿ. ಪಿಕಾಟ್ ಸ್ಟಿಚ್ ನ ಮಾಡ್ಬೇಕಾದ್ರೆ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋತೀವಿ. ಇದು ಟೋಟಲ್ ಆಗಿ 10 ತ್ರಿಬಲ್ ಕ್ರೋಶೆ ಆಯ್ತು. ನೋಡ್ಕೊಳ್ಳಿ, ನೋಡಿ ಇದು ಡಿಸೈನು ಈ ರೀತಿ ಬರುತ್ತೆ ನಮ್ಗೆ. ಈ ಗ್ಲಾಸ್ ಬೀಡ್ ಬದಲಾಗಿ ನೀವು ಬೇರೆ ಸಿಂಗಲ್ ಬೀಡ್ ನ ಕೂಡ ಯೂಸ್ ಮಾಡ್ಕೋಬಹುದು. ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಇದನ್ನ ಡೈರೆಕ್ಟ್ ಆಗಿ ಬೇಕಂದ್ರೆ 4 ಚೈನ್ ಲಾಕ್ ಮೇಲೆ ಕೂಡ ನೀವು ಲಾಕ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಂಡು ನೋಡಿ ಇದು ಈ ರೀತಿ ಕಾಣಿಸುತ್ತೆ.
ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಬೇಕು. ಲಾಕ್ ಆದ್ಮೇಲೆ ಇಲ್ಲಿಂದಾನೆ ನಾವು ತ್ರಿಬಲ್ ಕ್ರೋಶೆನ ಅದಕ್ಕೆ ನೆಕ್ಸ್ಟ್ 6 ಚೈನ್ ಬರುತ್ತಲ್ವಾ ಆ ಒಂದು ಗ್ಯಾಪ್ ಅಲ್ಲಿ ವರ್ಕ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿ 3 ಚೈನ್ ಹಾಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಈ ಒಂದು ಡಿಸೈನ್ಗೆ ಕುಚ್ಚು ಬರೋದಿಲ್ಲ. ಇಲ್ಲೇನು ನಾವು ಗ್ಲಾಸ್ ಬೀಡ್ಸ್ ಹಾಕಿದೀವಿ ಅಲ್ವಾ ಅದೇ ಗ್ಲಾಸ್ ಬೀಡ್ಸ್ ನ ನಾವು ಕುಚ್ಚು ಅಂತ ತಗೊಳ್ಳೋದು. ಇದೇ ತರ ಕಂಟಿನ್ಯೂ ಮಾಡಿ ಫಸ್ಟ್ ಆರ್ಚ್ ಯಾವ ರೀತಿ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ರೀತಿ ಎಲ್ಲೆಲ್ಲಿ ನಿಮ್ಗೆ 6 ಚೈನ್ ಗ್ಯಾಪ್ ಇದೆ ಅಲ್ಲಿಗೆ ಈ ರೀತಿ ವರ್ಕ್ ಮಾಡ್ಕೊಳ್ಳಿ. ನೋಡಿ 2 ಆರ್ಚ್ ಮಾಡಿ ಆಯ್ತು. ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಕುಚ್ಚು ಬರೋದಿಲ್ಲ. ಕಂಪ್ಲೀಟ್ ಆದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಇದು. ಈ ಒಂದು ಡಿಸೈನ್ದು ಫೈನಲ್ ಲುಕ್ ಇದು. ಇದಕ್ಕೆ ನೀವು ಚಾರ್ಜ್ ಮಾಡ್ತೀರಾ ಅಂದ್ರೆ 850 ಇಂದ 900 ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ ಇವತ್ತಿನ ಡಿಸೈನ್ ಈ ರೀತಿ ಇದೆ. ಡಿಸೈನ್ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಹೈಪ್ ಮಾಡೋದನ್ನ ಮರಿಬೇಡಿ. ಕ್ಲಾಸಸ್ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ವಿಡಿಯೋನ ಹೈಪ್ ಮಾಡೋದನ್ನ ಮರಿಬೇಡಿ.